ಓಕೆ ಜ್ವಾಳ ಜಾಸ್ತಿ ತಿಂತಾವ್ ನೋಡಿ ಇವ್ ನಡುವೆ. ದಿನಲ್ಲಿ ಹಳ್ಳಿ ಆಗಿರೋದ್ರಿಂದ ಏನಾದ್ರು ಅನ್ಕೊಂತಾರೆ. ಅಂದ್ರೆ ಧನುರ್ಮಾಸ ಮಾಡ್ತಾ ಇದ್ದೀರಾ, ಜೊತೆಗೆ ನಾನ್ ವೆಜ್ ಮಾಡ್ತಾ ಇದ್ದೀರಾ ಹೇಗೆ ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಶುರು ಮಾಡಿದ್ದೆ. ಆದರೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ. 6:13 ಆಗೋಗಿತ್ತು. ಆಲ್ರೆಡಿ ನಾನು ಸ್ನಾನ ಮಾಡಿ ಆಚೆ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿ ಬರೋ ಅಷ್ಟರಲ್ಲಿ ಆ ಟೈಮಲ್ಲಿ ಹಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಬೀದಿ ದೀಪ ಇರಲಿಲ್ಲ, ಅವಾಗ ಲೈಟ್ಸ್ ಎಲ್ಲ ಆಫ್ ಆಗಿತ್ತು ಅಂತ ಹೇಳಿ ಸಿಂಪಲಾಗಿ ಮನೆ ಬಾಗಿಲೆಲ್ಲ ರಂಗೋಲಿ ಬಿಟ್ಟು ಎಲ್ಲ ತೊಳೆದು ಬಳ್ದು ರೆಡಿ ಮಾಡಿದ್ದೆ. ನಾವು ಯಾವಾಗಲೂ ಸ್ನಾನ ಮಾಡಾದ್ಮೇಲೆ ಹೊಸಲು ತೊಳೆದು ಪೂಜೆ ಮಾಡೋ ಅಂಥದ್ದು. ಸ್ನಾನಕ್ಕೆ ಮುಂಚೆ ನಾವು ಅದನ್ನ ತೊಳೆಯೋದಾಗಲಿ ಅಥವಾ ತುಳಸಿ ಕಟ್ಟೆಗೆ ನೀರು ಹಾಕೋದಾಗಲಿ ಅಲಂಕಾರ ಮಾಡೋದಾಗಲಿ ಮಾಡಲ್ಲ. ಯಾಕಂದರೆ ದೇವರು ಅಂತ ಪೂಜೆ ಮಾಡ್ತೀವಿ ಅಂದಮೇಲೆ ದೇವ್ರ ಮನೆಗೆ ಎಷ್ಟು ಶ್ರೇಷ್ಠತೆ ಇದೆ, ಹೊಸಲಿಗೂ ತುಳಸಿ ಕಟ್ಟೆಗೂ ಅಷ್ಟೇ ಶ್ರೇಷ್ಠತೆ ಕೊಡ್ತೀವಿ ನಾವು. ಹಾಗಾಗಿ ಸೊ ಇಲ್ಲಿ ನಾನು ಅದೆಲ್ಲ ಆದಮೇಲೆ ಎದ್ದು ರಂಗೋಲಿನ ಫಸ್ಟು ಕೆಳಗಡೆ ಬಿಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಅದಾದಮೇಲೆ ರಂಗೋಲಿ ಬಿಡೋಕ್ಕೆ ನನಗೆ ಐಡಿಯಾ ಸಿಗೋಲ್ಲ, ಅರ್ಜೆಂಟಲ್ಲಿ ಮಾಡಿಬಿಡ್ತೀನಿ ಅಂತ. ಅದಕ್ಕೆ ಇಲ್ಲಿ ಒರೆಸ್ಕೊಂಡು ಅದಾದಮೇಲಿಂದ ನಾನು ಕುಂಕುಮಾರ್ಶನ ಎಲ್ಲದನ್ನೂ ಇಡ್ತಾಯಿದ್ದೀನಿ. ಕೆಲವೊಬ್ಬರು ಒಬ್ಬೊಬ್ಬರು ಒಂದೊಂದು ಥರ ಇಡ್ತಾರೆ. ನಾವು ಮುಂಚೆನೇ ರೆಡ್ ಪೇಂಟ್ನ ಹೊಡೆದ್ಬಿಟ್ಟಿದ್ದೀವಿ, ಯಾವುದೇ ರೀತಿ ದೃಷ್ಟಿಗಳು ತಾಗಬಾರ್ದು ಅಂತ ಹೇಳಿ ಹೊಸಲಿಗೆ. ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮುಂಚೆನೇ ವೈಟ್ ಪೇಂಟಲ್ಲಿ ರಂಗೋಲಿನ ಬಿಟ್ಬಿಟ್ಟಿರ್ತಾರೆ, ಅಂದರೆ ಡಿಸೈನ್ಸ್ನ ಬಿಟ್ಟು ಇಟ್ಕೊಂಡಿರ್ತಾರೆ. ಆ ಥರ ದಯವಿಟ್ಟು ಮಾಡಬೇಡಿ. ಸುಮ್ಮನೆ ಆಡಂಬರಕ್ಕೋಸ್ಕರ ಮಾಡೋ ಥರ ಇರುತ್ತೆ. ನಿಮಗೆ ನಿಜವಾಗ್ಲೂ ಭಕ್ತಿಯಿಂದ ಮಾಡಬೇಕು ಅಂತ ಇದ್ದರೆ ಏನು 1-2-3 ನಿಮಿಷ ತೊಗೊಳ್ಬೋದು ಅಷ್ಟೇ ರಂಗೋಲಿ ಬಿಡಲಿಕ್ಕೆ. ದಯವಿಟ್ಟು ನೀವು ರಂಗೋಲಿ ಬಿಟ್ಟಿನೇ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿರೋ ಅಂಥದ್ದು. ನನಗಂತೂ ಬೆಳಗ್ಗೆನೇ ಈ ಥರ ದೀಪ ಹಚ್ಚಿ ಮನೆಯೆಲ್ಲ ಸಾಂಬ್ರಾಣಿ ಹೊಗೆ ಹಾಕಿ ಅದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಒಂದು ಸುಪ್ರಭಾತ ಅಥವಾ ಗಾಯತ್ರಿ ಮಂತ್ರ ಏನಾದರೂ ಕೇಳ್ಕೊತಾ ಇದ್ದರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ, ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ. ಹಾಗೆ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇನೆ ನನಗೆ ತುಂಬ ಖುಷಿ ಕೊಡುತ್ತೆ ಈ ಥರದ್ದೆಲ್ಲ. ಆದರೆ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಪ್ರಾಪರಾಗಿ ಆಗದೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಇವತ್ತು ಸಂಡೇ ಆಗಿದ್ದರಿಂದ ನಾನು ಊರಿಗೆ ಹೋಗಬೇಕಿತ್ತು. ಹಾಗಾಗಿ ಸಿಂಪಲ್ಲಾಗಿ ರೆಡಿ ಆಗಿದ್ವಿ. ನಾನು ಅಮ್ಮ ಇಬ್ಬರು ಕೂಡ ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ, ನಮ್ಮೂರಿಗೆ, ಅಂದರೆ ತುರುವೇಕೆರೆ ಹತ್ರ ಇರೋ ನಮ್ಮ ಹಳ್ಳಿಗೆ ಅಂತ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಬೇಗ ನಾನು ಅಮ್ಮ ಇಬ್ಬರು ಇದ್ದಿದ್ದರಿಂದ ಅಮ್ಮ ಪಾಪ ಬಸ್ಸಲ್ಲೇ ಫುಲ್ಲು ನಿದ್ರೆ ಮಾಡಿಬಿಟ್ಟಿದ್ರು. ಆರಾಮಾಗಿ ಸೇಫಾಗಿ ಊರಿಗೆ ನಾವು ರೀಚ್ ಆದ್ವಿ. ಹೋಗಿದ ತಕ್ಷಣ ನಮ್ಗಿಂತ ಜಾಸ್ತಿ ನಮ್ಮ ಅಪ್ಪಾಜಿ ಪ್ರೀತಿ ಮಾಡೋದು ಈ ಆಡಿನ ಮರಿಗಳನ್ನ. ಇವು ನಮ್ಮ ತಲಾಂತರಗಳಿಂದ ಬಂದಿದೆ. ಅಂದರೆ ನಮ್ಮ ತಾತ ಮುತ್ತಾತ ಅವ್ರ ಅಪ್ಪಾಜಿ ಪ್ರತಿಯೊಬ್ಬರು ನಾವು ಸಾಕಿದ್ದೀವಿ. ನಾವು ಗೌಡಾಸ್ ಆದ್ರೂ ಆಡಿನ ಮರಿಗಳನ್ನ ಸಾಕದ್ದ ನಾವು ಅವಾಗಿಂದಲೂ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಅಪ್ಪಾಜಿ ಇಷ್ಟು ವರ್ಷ ಊರಲ್ಲಿರಲಿಲ್ಲ, ಕೋವಿಡ್ ಟೈಮಲ್ಲಿ ಊರಿಗೆ ಶಿಫ್ಟ್ ಆಗಿದ್ದು. ಅದಾದಕ್ಕಿಂತ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇವಾಗ ಈಗ ಒಂದು 1 ಇಯರ್ ಆಗ್ತಾ ಬಂತೇನೋ ಗೊತ್ತಿಲ್ಲ, ಅವ್ರಿಗೆ ಮತ್ತೆ ಅದೇ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು. ಸೊ ಮತ್ತೆ ತೊಗೊಂಡು ಬಂದು ನಮ್ಮನ್ನು ಎಷ್ಟು ಪ್ರೀತಿ ಕೊಡ್ತಾರೋ ಈ ಆಡಿನ ಮರಿಗಳಿಗೂ ಅಷ್ಟೇ ಪ್ರೀತಿ ಕೊಟ್ಟು ಸಾಕ್ತಾ ಇದ್ದಾರೆ. ಹಾಗೆ ಇವತ್ತು ನಾವು ಊರಿಗೆ ಹೋಗಿದ್ದ ರೀಸನ್ ಏನು ಅಂತ ಅಂದರೆ ನಾವೊಂದು ಪೂಜೆ ಮಾಡಬೇಕಿತ್ತು. ನಮ್ಮ ಸೈಡಲ್ಲಿ ಇರೋವಂಥವ್ರಿಗೆ ಗೊತ್ತಿರುತ್ತೆ, ಅಥವಾ ಮಂಡ್ಯ, ಹಾಸನ, ತುಮಕೂರು ಈ ಸೈಡ್ ಇರೋರಿಗೆಲ್ಲ ಇದು ಯೂಶ್ವಲಿ ಗೊತ್ತಿರುತ್ತೆ. ಏನಂದ್ರೆ 12 ತಿಂಗಳಿಗೆ 12 ಹಬ್ಬ ಮಾಡ್ತಾರೆ. ಹಳ್ಳಿ ಕಡೆ ಈ ಥರ ಸಂಪ್ರದಾಯ ತುಂಬಾನೇ ಅಭ್ಯಾಸ ಇರುತ್ತೆ. ಸೊ ನಾವು ಇವತ್ತೇ ಅಲ್ಲ ಅವತ್ತಿಂದನೂ ಅಷ್ಟೇ ನಡ್ಕೊ ಬಂದಿರೋದು ಯಾವುದೂ ಇಲ್ಲಿವರೆಗೂ ನಿಲ್ಲಿಸಿಲ್ಲ. ನಾವು ಬೆಂಗಳೂರಲ್ಲೇ ಇಡೀ ನಮ್ಮ ಫ್ಯಾಮಿಲಿ ಇರುವಾಗ್ಲೂ ಅಷ್ಟೇನೆ ಅಷ್ಟು ವರ್ಷನೂ ನಾವು ಪ್ರತಿಯೊಂದು ಹಬ್ಬಕ್ಕೂ ಡೇಟ್ಸ್ನ ನೋಡಿಕೊಂಡು ಹಿಂದೆ ಮುಂದೆ ಲೀವ್ಸ್ನ ನೋಡ್ಕೊಂಡು ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇಬ್ಬರು ನಡೆಸ್ಕೊಂಡು ಕೊಡ್ತಾಯಿದ್ರು. ಈ ವರ್ಷ ಸೂತ್ಕ ಇದ್ದಿದ್ದರಿಂದ ಅಮ್ಮ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಮುಂದೆ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ದೊಡ್ಡ ಮಗಳಾಗಿ ಮನೆಗೆ ನಾನು ಯಾವಾಗಲೂ ಮುಂದೆ ನಿಂತ್ಕೊಂಡು ಪ್ರತಿ ಕೆಲಸನೂ ಮಾಡೋ ಅಂಥದ್ದು. ಹಾಗೇನೇ ನಾನು ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೊಳ್ಳಲ್ಲ. ನಾನು ಸಿಟಿಲಿ ಬೆಳೆದಿದ್ದೀನಿ ಹಾಗೆ ಹಿಂಗೆ ಅಂತೆಲ್ಲ. ನಾನು ಹಳ್ಳಿಗೆ ಹೋದರೆ ಹಳ್ಳಿಯವಳ ಥರನೇ ಬೆಳಿತೀನಿ, ಸಿಟಿಲಿದ್ದರೆ ಸಿಟಿಯವ್ರ ಥರನೇ ಇರ್ತೀನಿ. ನಾನು ಎಲ್ಲಿಗೋದ್ರೂ ಬೇಗ ಅಡ್ಜಸ್ಟ್ ಆಗಿಬಿಡ್ತೀನಿ. ನಾನು ಸ್ವಲ್ಪ ಕ್ಲೇ ಥರ ಆರಾಮಾಗಿ ಅಡ್ಜಸ್ಟ್ ಆಗಿಬಿಡ್ತೀನಿ, ಯಾರಿಗೆ ಆದರೂ ಅಷ್ಟೇ, ಯಾವುದಕ್ಕೆ ಆದರೂ ಅಷ್ಟೇನೆ. ಹಾಗೆ ಹಿಂದಿನ ಸಂಪ್ರದಾಯಗಳನ್ನೆಲ್ಲ ನಡೆಸೋದು ಮತ್ತು ಅದನ್ನ ಆಚರಿಸೋದು, ಅದರ ವಿಶೇಷತೆಗಳನ್ನ ತಿಳ್ಕೊಳ್ಳೋದು ಮತ್ತು ಯಾಕೆ ಏನೋ ಎತ್ತ ಅನ್ನೋದನ್ನೆಲ್ಲ ತುಂಬ ಕುತೂಹಲದಿಂದ ತಿಳ್ಕೊತೀನಿ. ಅದರಿಂದ ಆಗೋ ಪ್ರಯೋಜನಗಳೇನು ಅಥವಾ ಅದನ್ನ ಯಾಕೆ ಅವ್ರು ನಡೆಸ್ಕೊಂಡು ಬಂದರು, ಅದ್ರ ಹಿಂದಿನ ಕಥೆಗಳೇನು, ಇದೆಲ್ಲದು ನನಗೆ ತುಂಬಾ ಇಷ್ಟ ಆಗುವಂಥದ್ದು.
ಇಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಅಂತಲ್ಲ ಎಲ್ಲರೂ ಅಷ್ಟೇ. ನಮಗಿದು ಅವಾಗಿಂದಲೇ ನಡ್ಕೊ ಬಂದಿರ್ಬೋದು. ನನಗೆ ಸಿಕ್ಕಿರೋ ಅತ್ತೆ ಮಾವನೂ ಅಷ್ಟೇ. ಎಲ್ಲರೂ ಎಲ್ಲದಕ್ಕೂ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ. ಯಾರು ಯಾವುದಕ್ಕೂ ಅಂದರೆ ಅವ್ರದ್ದೇ ಅವರೆಲ್ಲ ಫುಲ್ ಕೋಸ್ಟಲ್ ಸೈಡಿಂದ ಬಂದರು ಆ್ಯಂಡ್ ನಾವೆಲ್ಲ ಈ ಸೈಡ್ ಇರೋರು. ಸೊ ಹಂಗಂತ ಅಂದ್ಬಿಟ್ಟು ಅವರು ನಿಮ್ಮದು ಸಂಪ್ರದಾಯ ಎಲ್ಲ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಥವಾ ನಿಮ್ಮ ಆಚರಣೆಗಳು ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳಲ್ಲ. ಆ್ಯಂಡ್ ನಮ್ಮ ಕಡೆಯವರು ಅಷ್ಟೇ, ಎಲ್ಲೋದ್ರೂ ಅಷ್ಟೇ ನಾವು ಕ್ಲೀನಾಗೆ ಫಿಕ್ಸ್ ಆಗಿಬಿಡ್ತೀವಿ ಆ ಜಾಗಕ್ಕೆ ಜನಕ್ಕೆ ಎಲ್ಲ. ಎಂಡ್ ಆಫ್ ದ ಡೇ ನಾವೇ ಆಗಲಿ ಯಾರೇ ಆಗಲಿ ಕೇಳೋದು ಒಂದೇ ಪ್ರೀತಿ ಮುಂದೆ ಯಾರು ಏನೂ ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಏನೇ ಫೈಟ್ಸ್ ಆದರೂ ಏನೇ ಬಂದರೂ ಏನೇ ಹೋದ್ರೂ ಕೊನೆಗೆ ಗೆಲ್ಲೋದು ಪ್ರೀತಿ ಮಾತ್ರ. ಇದು ನಾನು ಅಂದ್ಕೊಂಡಿರೋದು. ನಿಮಗಿದು ನಿಜ ಅಂತ ಅನಿಸುತ್ತಾ ಅಂತ ಹೇಳಿ. ಆ್ಯಂಡ್ ನಾನು ಯಾವಾಗಲೂ ಮಿಸ್ ಮಾಡ್ಕೊಳ್ಳೋದು ನನ್ನ ತಂಗಿ ತಮ್ಮನ್ನ. ಯಾಕಂದರೆ ಇಷ್ಟು ವರ್ಷ ಹುಟ್ಟಿ ಜೊತೆಲೇ ಓದ್ಕೊಂಡು ಬೆಳ್ಕೊಂಡು ಇದ್ವಿ. ಸಡನ್ನಾಗಿ ಅವರಿಬ್ಬರು ಇವಾಗ ಊರಿಗೆ ಹೋದ್ಮೇಲೆ ನನಗೆ ಲೋನ್ಲಿ ಸ್ವಲ್ಪ ಫೀಲ್ ಆಗ್ತಾಯಿತ್ತು. ಜೊತೆಲಿ ಅಕ್ಕ ತಂಗಿರು ಹುಟ್ಟದೇ ಇದ್ದರೆ ಎಷ್ಟು ಬೇಜಾರಾಗುತ್ತೆ. ಈಗಿನ ಜನ್ರೇಷನ್ನ ನೆನೆಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಭಯ ಆಗುತ್ತೆ. ನಮ್ಮ ಜನ್ರೇಷನಲ್ಲಿ ಅಂದರೆ ಪ್ರೆಸೆಂಟ್ ರನ್ನಿಂಗಲ್ಲಿ ನಾವು ಆಲ್ರೆಡಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಇದ್ದೀವಿ. ಬಟ್ ಇವಾಗ ನೆಕ್ಸ್ಟ್ ಜನ್ರೇಷನ್ ಏನು ಬರ್ತಿದೆ ಅಲ್ಲ, ಅದರಲ್ಲಿ ಬರೀ ಒಂದೇ ಮಗು ಎರಡು ಮಗು ಇರೋದಂದರೆ ತುಂಬ ಅಪರೂಪ. ಒಂದು ಮಗು ಇರೋದೇ ಜಾಸ್ತಿ ಆಗೋಗಿದೆ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗ್ದಿದ ತಕ್ಷಣ ಏನು ಎಡೆನ ಬಿಟ್ಟಿರ್ತೀವಿ ಅದಕ್ಕೆ ನಾವು ಕೋಳಿ ಕೊಯ್ದಿರ್ತೀವಲ್ಲ ಅದ್ರ ಬ್ಲಡ್ನ ಮಿಕ್ಸ್ ಮಾಡಿ ತೋಟದ ಸುತ್ತ ಎಸೆದ್ರು. ಸೊ ದಟ್ ಅಲ್ಲಿ ದೇವ್ರು ನಮ್ಗೆ ಯಾವಾಗಲೂ ಕಾವಲಾಗಿರುತ್ತೆ ಅಂತ. ಇದೆಲ್ಲ ಮುಗಿಸ್ಕೊಂಡು ಉಳಿದಿರೋ ಎಡೆನ ನಾವು ತಿನ್ಕೊಂಡ್ವಿ, ಮೊಸರನ್ನ ತಳಗೆನ. ಅದಾದಮೇಲೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಿತ್ತು. ಅಮ್ಮ ಇಲ್ಲದೆ ಇರೋದ್ರಿಂದ ಈ ಸಲ ಅಡುಗೆ ನಾನೇ ಮಾಡಬೇಕಾಯ್ತು. ಹೇಗೆ ಮಾಡಿದೆ ಏನಾಯಿತು ನೀವೇ ನೋಡಿ. ಸಂಜು ಹಾಯ್, ಹಲೋ, ಏನು ಮಾಡ್ತಿದ್ದೀರಾ? ಇವತ್ತು ಕೋಳಿ ಕುಯ್ಕ ಬಂದ್ವಲ್ಲ, ಅಪ್ಪಾಜಿ ಅದನ್ನೆಲ್ಲ ಕ್ಲೀನ್ ಮಾಡವ್ರೆ. ಅದು ಫಾರಮ್ ಕೋಳಿ, ಅದಕ್ಕೆ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿ ಶೇರ್ ಮಾಡಬೇಕಂದ್ರೆ, ಇಲ್ಲಿ ಹಳ್ಳಿಯಲ್ಲಿ ಯೂಶ್ವಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಮಾಡ್ಕೋತಾರೆ, ಈರುಳ್ಳಿ ಸಪ್ರೇಟ್ ಮಾಡ್ತಾರೆ, ಕಾಯಿ ಸಪ್ರೇಟ್ ಮಾಡ್ತಾರೆ, ಆಮೇಲೆ ಚಕ್ಕೆ ಲವಂಗ ಪುಡಿ ಸಪ್ರೇಟ್ ಮಾಡ್ಕೊತಾರೆ, ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನ ಇದನ್ನ ಸಪ್ರೇಟ್ ರುಬ್ಕೋತಾರೆ, ಟೊಮೆಟೊ ಪ್ಯೂರಿ ಸಪ್ರೇಟ್ ಮಾಡ್ಕೋತಾರೆ. ಬಟ್ ನಾನು ಹಂಗೆ ಮಾಡ್ತಿಲ್ಲ, ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಯಾರಾದರೂ ಅರ್ಜೆಂಟಾಗಿ ನೆಂಟರು ಯಾರಾದರೂ ಮನೆಗೆ ಬಂದಾಗ ಬೇಗ ಚಿಕನ್ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ಈಸಿ. ಸಾಂಬಾರು ಮಾಡೋಕ್ಕೆ ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈ ಜಾರ್ಗೆ ಇವಾಗ 3 kg ಚಿಕನ್ ಇದೆ. ಅದಕ್ಕೆ ಒಂದು ಇಷ್ಟು ಈರುಳ್ಳಿ, ಒಂದು 10 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ತೀರಾ ಸಣ್ಣ ಸಣ್ಣ ಸೈಜ್ ಇತ್ತು, ನಾಟಿ ಈರುಳ್ಳಿ, ಹಳ್ಳಿಯಲ್ಲಿ ಬೆಳೆದಿರೋದು. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 10 ರಿಂದ 15 ಲವಂಗನ ಹಾಕ್ಕೊಂಡಿದ್ದೀನಿ. ಕಾಳುಮೆಣಸು ನಾನು ಹಾಕಲ್ಲ. ಗಸಗಸೆ ಹಾಕಿದ್ದೀನಿ, ಒಂದು 1/2 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಅಂದರೆ 3 ಇಂಚದೊಂದು ಶುಂಠಿ ಪೀಸ್ ಹಾಕ್ಕೊಂಡಿದ್ದೀನಿ. ಹತ್ತತ್ರ ಇಷ್ಟು ನಾನು ಹೆಬ್ಬೆಟ್ಟಷ್ಟು ದಪ್ಪದ್ದು 3 ಇಂಚ್ ಅಂತ ಒಂದು ಶುಂಠಿ ಹಾಕ್ಕೊಂಡಿದ್ದೀನಿ. ಆಮೇಲೆ 4 ಕಂಪ್ಲೀಟ್ ಇಷ್ಟು ದಪ್ಪ ಇರೋ ಬೆಳ್ಳುಳ್ಳಿ, ಇಷ್ಟನ್ನ ಸಿಪ್ಪೆ ಎಲ್ಲ ಬಿಡಿಸಿ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನ ಇವಾಗ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇನ್ನೊಂದು ಪೇಸ್ಟ್ ಇದೆ, ಅದನ್ನ ಮಾಡಿಕೊಂಡು ಸಾಂಬಾರು ಮಾಡೋಣ ನೋಡೋಣ. ಸೊ ಇವಾಗ ಆ ಪೇಸ್ಟ್ ಈ ಥರ ಆಗಿದೆ. ಫಸ್ಟು ಇದು ನಾವು ಮೊಟ್ಟೆ ಕೋಳಿ ಆಗಿರೋದ್ರಿಂದ, ಅಂದರೆ ಏನಂತಾರೆ ಫಾರಮ್ ಕೋಳಿ ಅಲ್ಲ, ಫಾರಮ್ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ, ಬಾಯ್ಲರ್ ಥರ. ಸೊ ಅದಕ್ಕೆ ಫಸ್ಟು ಒಂದ್ಸತಿ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ಕುಕ್ಕರಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೋದು ಬೇಡ. ಅದಕ್ಕೆ ಇದೊಂದು 2 ಸ್ಪೂನ್ ಹಾಕೊಳ್ಳೋಣ. ಇಷ್ಟು ಸಾಕು. ಎಲ್ಲೇ ತಗೊಂಡು ತಿನ್ಕೆ ನಮ್ಮ ಅಪ್ಪ ನೋಡಿ ನಗ್ತಾ. ಹಾಯ್ ಮಾಡಪ್ಪ. ಒಪ್ಪ ಎಲ್ಲಾದ್ರಲ್ಲೂ ನನಗೆ ತೋರಿಸ್ತೈತೆ. ಒಂದು ರೌಂಡ್ ನಾವು ಬೇಯಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಬೇಗ ಬೇಯಲ್ಲ. ಸಾಂಬಾರು ಜಾಸ್ತಿ ಬೆಂದ್ಬಿಡ್ತೈತೆ, ಪೀಸ್ ಬೇಯಲ್ಲ. ನೀರು ಹಿಂಡಿ ಹಾಕೊಳ್ಳಿ, ಇದ್ರಲ್ಲೇ ಜಿಡ್ಡಿರುತ್ತೆ, ಕೊಬ್ಬಿರುತ್ತೆ, ಮಟನ್ ಮಾಂಸ ಥರ ಇದೆ. ಸ್ವಲ್ಪ ಅಪ್ಪ ಕ್ಲೀನಾಗಿ ತೊಳ್ಕೊಂಡು ಕೊಡ್ತಾರೆ. ಫ್ಲೆಶ್ ನೋಡ್ಬೋದ ನೀವು, ಚಿಕನ್ ಫ್ಲೆಶ್ ಥರ ಮೇಲಿಂದ ಕಾಣಲ್ಲ. ಅದು ಅಷ್ಟೊಂದಾಯ್ತಾ? ಆ ಕುಕ್ಕರ್ ನೋಡಿ ಡಿಸಪಾಯಿಂಟ್ ಆಗಬೇಡಿ, ಒಲೆಲೆಲ್ಲ ಮಾಡ್ಬಿಟ್ಟಿದ್ದೀವಿ. ಅಕ್ಕಿ ಕುಕ್ಕರ್ ಆ ಥರ ನನ್ನ ತಂಗಿ ಆಗಲೇ ಅಂತಿದ್ಲು, ಅಕ್ಕ ಮಾಡಬೇಡ ವಿಡಿಯೋ, ಏನಾದ್ರು ಅನ್ಕೋತಾರೆ ನೀ ಸಬ್ಸ್ಕ್ರೈಬರ್ಸು ಅಂತ. ಓಕೆ, ನಾವಿರೋದನ್ನ ಇದ್ದಂಗೆ ತೋರಿಸೋರು, ನನಗೆ ಯಾವ ರೀತಿ ಭಯ ಇಲ್ಲ. ಯಾರ ಅಜ್ಜಿನ
ಕಟ್ ಮಾಡ್ಕೊತೀಯ? ಹೋಗ್ಬಿಟ್ವಾ ಆಯ್ತು. ಈ ತರ ಇದನ್ನ ಮಿಕ್ಸ್ ಮಾಡಿದ್ರೆ ಈಗ ಅದೇ ನೀರು ಬಿಟ್ಕೊಳುತ್ತೆ. ಸೊ ಅದು ಅದರಲ್ಲಿ ಬೇಯುತ್ತೆ. ಸ್ವಲ್ಪ ಇವಾಗ ಈ ತರ ಇದ್ ಮಾಡಿದೀನಿ, ಯಾಕಂದ್ರೆ ತಿರುಗಿಸಕ್ಕಾಗಲ್ಲ ಅಂತೇಳಿ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ನೀರು ಬಿಟ್ಕೊಂತ ಇರುತ್ತೆ, ಯೂಶಲಿ ಎಲ್ಲರೂ ಮಾಡಿರ್ತೀರಾ. ಸೊ ಅದು ಇರಿ, ಅದೊಂದು ಸ್ವಲ್ಪ ನೀರು ಬಿಟ್ಕೊಂಡು ಇವಾಗ ಚಿಕನ್ ಸ್ವಲ್ಪ ನೀರನ್ನ ಬಿಡ್ತಾ ಇದೆ. ಅದೇ ಟೈಮಲ್ಲಿ ನಾನು ಈ ಕಡೆ ಪೀನಟ್ನ ರೋಸ್ಟ್ ಮಾಡ್ತಿದ್ದೀನಿ, ತಂಬಿಟ್ಟು ಮಾಡೋಕ್ಕೆ ಅಂತ ಹೇಳಿ. ಅಲ್ಲಿ ಕಡಲೆನ ಬರೀ ಕಡಲೆ ಹುರ್ಗಡ್ಲೆ ಇರುತ್ತಲ್ಲ, ಅದನ್ನ ಇಲ್ಲಿ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ಇವಳು ಹಿಂಗೇನಲ್ಲ ಪ್ಲೇಟ್ ದಬಾಕದ್ ಬಾತಿ. ಹ್ಞೂ, ಇಲ್ಲಿ ಹುರ್ಗಡ್ಲೆನ ಹಾಕಿದ್ದೀವಿ. ಅಲ್ಲಿ ಕೊಬ್ಬರಿ ತುರಿತಾ ಇದ್ದಾರೆ ಅಷ್ಟರಲ್ಲಿ. ಇಲ್ಲ, ಅದು ಇದೆ. ಇದನ್ನ ಹುರ್ಕೊಂಡು ಸಾಕು. ಇಷ್ಟು ಹುರಿದ್ರೆ ಬೇರೆ ಮೇಲ್ಗಡೆ ಸಿಪ್ಪೆ ತೆಗಿಯೋಣ. ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು. ಆ ಉಪ್ಪನ್ನು ಹಾಕಿ ಇದನ್ನ ಕ್ಲೋಸ್ ಮಾಡಿಬಿಟ್ರೆ ಸಾಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇದೇ ಟೈಮಲ್ಲಿ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಏನವ? ಹ್ಞೂ, ಯಾಕೆ ನಮ್ಮ ಹೋಗಿ ಕಿವಿ ಕೇಳಲ್ಲ ಪಾಪ. ಇಲ್ಲಿ ನೋಡಿ, ನೆಕ್ಸ್ಟ್ ಇದಕ್ಕೋಸ್ಕರ ಕಾಯಿ, ಇಲ್ಲಿ ಕೊತ್ತಂಬರಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಪ. ಸೊ ಕ್ವೆಶನ್ಸ್ ಇರ್ಬೋದು, ರಂಜು ಧನುರ್ಮಾಸ ಮಾಡ್ತಾ ಇದ್ದೀರಾ, ಜೊತೆಗೆ ನಾನ್ ವೆಜ್ ಮಾಡ್ತಾ ಇದ್ದೀರಾ ಹೇಗೆ ಅಂತ. ಆಕ್ಚುಲಿ ನಾವು ಧನುರ್ಮಾಸ ಮಾಡ್ತಾ ಇದೀವಿ ಹೌದು, ಬಟ್ ಈ ದೇವ್ರದ್ದು ನಾವು ಪೂಜೆ ಮಾಡಿದ್ ನೀವು ನೋಡಿರೋ ಹಾಗೆ. ಸೊ ಹಾಗಾಗಿ ನಾನು ನಾನ್ ವೆಜ್ ತಿಂತಾ ಇಲ್ಲ, ಬಟ್ ಮಾಡ್ತಾ ಇದೀವಿ. ಏನು ಆಗಲ್ಲ ಮಾಡಿದ್ರೆ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ನನ್ನ ಮನೆ ದೇವ್ರನ್ನ ಅಲ್ವಾ, ಅಪ್ಪನ ಮನೆ ದೇವ್ರು ನಮ್ಮ ಮನೆ ದೇವ್ರು ಎಲ್ಲ ಒಂದೇ. ಸೊ ಹಾಗಾಗಿ ಮಾಡ್ತಾ ಇದೀವಿ. ನಾನು ಯಾವುದೇ ಕಾರಣಕ್ಕೂ ತಿಂತಾ ಇಲ್ಲ. ನಮಗೋಸ್ಕರ ನಾವು ವೆಜ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಅಜ್ಜಿಗೆ ಇಚ್ಕಿದ ಬೇಳೆ ಕಾಳನ್ನ ಕೊಟ್ಟಿದೀವಿ ಇಚ್ಕಕ್ಕೆ. ನನಗೆ ಅಮ್ಮಂಗೆ ವೆಜ್ಜು, ಇವರೆಲ್ಲರಿಗೂ ನಾನ್ ವೆಜ್ಜು. ಸೊ ಇವಾಗ ಅದಕ್ಕೆ ದೇವ್ರಿಗೆ ಆರತಿ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಬೆಲ್ಲದ ಪಾಕ ಬೇಕು. ಪಾಕಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ. ಅಷ್ಟು ಸಾಕು. ಸೊ ಅಷ್ಟನ್ನ ಪಾಕ ತೆಗೆದ್ಬಿಟ್ಟು ಅದನ್ನ ಮಿಟ್ಕೊಂಡು ಬಿಡೋಣ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಏನು ಬೇಡ. ತಿನ್ನಲ್ಲ ಅಷ್ಟೇನೆ, ಯಾಕಂದ್ರೆ ನಾವು ಡೈಲಿ ಶುದ್ಧವಾಗೇನೆ ಹೋಗ್ತೀವಿ. ಹಂಗೆ ನೋಡಕ್ ಹೋದ್ರೆ ನಾವು ನಾನ್ ವೆಜ್ ಎಲ್ಲ ಕಾನ್ಸ್ಟೆಂಟ್ ಆಗಿ ತಿಂತಾ ಇರ್ತೀವಿ ಅವಾಗವಾಗ. ಸೊ ಡಸಂಟ್ ಮ್ಯಾಟರ್ ಎನಿಥಿಂಗ್. ಏನಾಗಲ್ಲ, ಮಾಡ್ಬೋದು, ತಿನ್ನಂಗಿಲ್ಲ ಅಷ್ಟೇ. ಬಟ್ ಈ ದೇವ್ರದನ್ನ ಕಾರಣಕ್ಕೆ ಮಾಡ್ತಾ ಇದೀವಿ. ಇಫ್ ನಾಟ್ ನಾನು ಮಾಡ್ತಾ ಇರ್ಲಿಲ್ಲ. ಸೊ ಕನ್ಫ್ಯೂಷನ್ ಬೇಡ. ನೀವು ಕೇಳಕ್ ಮುಂಚೆ ನಾನೇನೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಇದು 1 ವಿಸಿಲ್ ಆಯ್ತಾ? 2 ಒಂದಾಗಿದೆ. 5 ವಿಸಿಲ್ ಆಗ್ಬೇಕು ನನ್ನ ಪ್ರಕಾರ. ಅಪ್ಪಾಜಿನೂ ಅಷ್ಟೇ ಹೇಳಿದ್ರು. ಅಪ್ಪಾಜಿನ ಯೂಶುವಲ್ ಇದನ್ನೇ ಅವ್ರು ಮಾಡ್ತಾರೆ, ಅವ್ರಿಗೆ ಇದೇ ಕೊಡಿ ಇಷ್ಟ ಆಗುತ್ತೆ. ಹಿಂಗೇನ್ ಬೇಕು ಸಾಂಬಾರ. ಸೊ ಅದಾಗ್ಲಿ. ಇದೊಂದಿಷ್ಟು ಕಾಯಿನ ನಾನು ನಮ್ಗೆ ಸಾಂಬಾರ್ಗೆ ಅಂತ ತಿಳಿಸ್ತಾ ಇದ್ದೀನಿ. ಕೈ ತೊಳೆದಿದ್ದೀನಿ, ನಾನ್ ವೆಜ್ ಕೈ ಅಲ್ಲ. ನನಗೆ ದೇವ್ರ ವಿಚಾರದಲ್ಲಿ ನಿಮಗೂ ಗೊತ್ತಿರೋ ಹಾಗೆ ಸ್ವಲ್ಪ ಜಾಸ್ತಿ ಭಯ ಬರ್ತಿದೆ. ಸೊ ಹಾಗಾಗಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ. ನಾನು ಆಲ್ರೆಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲದೂ ನಾನು ಅದ್ರ ಜೊತೆ ಹಾಕಿ ರುಬ್ಬಿರೋದ್ರಿಂದ ಅದನ್ನು ಹಾಕ್ತಿಲ್ಲ. ಜೀರಿಗೆ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. 1 ಸ್ಪೂನಷ್ಟು ಜೀರಿಗೆ. ನಾನು ಏನೇ ಹಾಕಿದ್ರು ಸಣ್ಣೆಳ್ತಲೆ ಹಾಕುವಂಥದ್ದು. ಸೊ ಇದನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಮಸಾಲೆ ಹುಡಿನ ಸೇರಿಸ್ಕೊಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಿಸಿಲ್ 4ನೇದು ಬರ್ತಾ ಇದೆ. ಇಲ್ಲಿ ನಾವು ಮನೇಲೇನೆ ಹುಳಿ ಸಾರಿಗಾಗಿರ್ಬೋದು, ಮಟನ್ ಸಾರಿಗೆ, ಚಿಕನ್ ಸಾರಿಗೆ ಎಲ್ಲದಕ್ಕೂ ರೆಡಿ ಮಸಾಲೆ ಹುಡಿ ಮಾಡಿಸ್ಕೊಂಡಿರ್ತೀವಿ. ಈ ಮಸಾಲೆ ಹುಡಿನ 4 ಟೇಬಲ್ ಸ್ಪೂನಷ್ಟು ಹಾಕೋಣ. ತೋರ್ಸ, ಏನ್ ಮಾಡ್ತಾ ಇದ್ಯಾ? ಏನ್ ರುಬ್ತಿದ್ಯಾ? ಓ ಅಲ್ಲ, ಮರ್ತೇ ಹೋಗಿದ್ದೀನಿ. ನಾನಾಗಲೇ ಹೇಳ್ದಂಗೆ ಕಾಯಿನ ಹಾಕೊಂಡಿದ್ದೀನಿ. ಇದಕ್ಕೆ ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ದೂರಲ್ಲ ಹೋಗು. ಕಾಯಿನ ಹಾಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ 1 ಇಡಿಯಷ್ಟು ಮುಷ್ಟಿಯಷ್ಟು. ಅದಾದ್ಮೇಲೆ ಮಸಾಲೆ ಪೌಡರು ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋವಂಥದ್ದು. ನಮ್ಮ ಸೈಡೆಲ್ಲ ನೋಡ್ಬೋದು ಈ ಥರ ಧನ್ಯ ಪ್ರತಿಯೊಂದು ಎಲ್ಲ ಕಾಳುಗಳೆಲ್ಲ ಸೇರಿಸಿ ಮನೇಲೆ ಹುರಿದು ರೆಡಿ ಮಾಡ್ತಾರೆ. ಸೊ ನಾನ್ ವೆಜ್ ಆಗಲಿ ವೆಜ್ಗೆ ಸಾಂಬಾರ್ಗೆಲ್ಲ ಅದೇ ಪೌಡರ್ ಯೂಸ್ ಮಾಡ್ತೀವಿ. ಅದು 5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. 3 kgಗೆ ಇಷ್ಟು ಮಸಾಲೆನ ರುಬ್ಕೊಂಡಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಮಸಾಲೆದು. ಇಷ್ಟನ್ನ ಹಾಕೊಂಡು ಇದ್ರ ಜೊತೆಗೆ ಇವಾಗ ಹುರ್ಗಡ್ಲೆ
ಅದನ್ನ ಸೇರಿಸ್ಕೊಬೇಕು, ಯಾಕಂದ್ರೆ ಮಸಾಲೆ ಪುಡಿ ಕೆಲವೊಮ್ಮೆ ಖಾರ ಇರುತ್ತೆ. ಅದಲ್ದರೆ ಉರ್ಗಡ್ಲೆ ಹಾಕೋ ನಾನು ಸ್ಟೀಲ್ ಬಾಕ್ಸ್ ಮೂಲೆ ಓಕೆ ನೋಡಿ. ಹುರ್ಗಡ್ಲೆ ಒಂದಿಷ್ಟು ಹುರ್ಗಡ್ಲೆ ಆದ್ರೆ ಬೇಜಾನ ಹೋಯ್ತು. ಇಷ್ಟನ್ನ ಹಾಕಿ ಗರ್ರ ಅಂತ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಗ್ರೈಂಡ್ ಮಾಡ್ಕೊಂಡ್ರೆ ಇಲ್ಲಿ ನನ್ನ ಕೋಳಿ ರೆಡಿಯಾಗಿದೆ. ಸ್ವಲ್ಪ ಮಿಸ್ ಆಗಿದೆ, ದಯವಿಟ್ಟು ಬೇಜಾರಾಗಬೇಡಿ. ಆ್ಯಕ್ಚುಲಿ ವಿಷಯ ಏನು ಅಂತ ಅಂದರೆ, ನಮ್ಮ ಅಡುಗೆ ಮನೆಯಲ್ಲಿ ಅಥವಾ ನಾವು ಡೈಲಿ ಕೆಲಸ ಮಾಡುವಂಥ ಅಂದರೆ ಲೈಕ್ ಅಡುಗೆ ಮಾಡುವಂಥ ಅಡುಗೆ ಮನೆಯಲ್ಲಿ ಯಾವ್ಯಾವ ಐಟಮ್ ಎಲ್ಲ ಇರುತ್ತೆ ಅಂತ ಬೇಗ ಬೇಗ ತೊಗೊಂಡು ಹಾಕೊಂಡು ರಿಟರ್ನ್ ಅಲ್ಲೇ ಇಡೋಕ್ಕೆ ನಾವು ಸೆಟ್ ಮಾಡ್ಕೊಂಡಿರ್ತೀವಿ. ಇದು ನನ್ನ ತಂಗಿ ಅಡುಗೆ ಮನೆ. ಸೊ ನನ್ಗೆ ಅವ್ಳು ಯಾವುದೇ ರಿಯಾಲಿಟಿದಾಳು ಏನೂ ಸಿಗಲ್ಲ, ಎಲ್ಲದನ್ನು ಎತ್ಕೋತಾ ಇರ್ತೀನಿ. ಎಲ್ಲಿದೆ ಅಂದರೆ ಅದ್ರ ಕೆಳಗಿದೆ ಇದ್ರ ಕೆಳಗಿದೆ ಅಂತಾಳೆ. ಏನು ಎತ್ಕೋತೀನಿ ಅದು ಅಲ್ಲಲ್ಲ ಹುಡ್ಕೊತಾ ಇದೆ, ಮಿಕ್ಕಿದ್ ಮಾತ್ರ ಎತ್ಕೊತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಓಕೆನಾ? ಇಲ್ಲಿ ನೋಡ್ಬೋದು ನಾವು ಆಗಲೇ ರುಬ್ಕೊಂಡಿದ್ದು ಇಲ್ಲಿದೆ. ಇನ್ನೂ ಸ್ವಲ್ಪ ಈಗ ನೆಕ್ಸ್ಟ್ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿ ತಪ್ಪಲೆ ಒಳಗಡೆ ಇದು ಮಸಾಲೆಯಲ್ಲಿ ರೆಡಿ ಆಗಿದೆ. ಕೋಳಿ ಕೋಳಿ ಬೆಂದಿದೆ ಆ್ಯಂಡ್ ಇದು ಪಾಕನ್ನು ರೆಡಿ ಆಗ್ತಾ ಇದೆ. ಸೊ ಇದೊಂದು ಸ್ವಲ್ಪ ವಿಜಿಲ್ ಎಲ್ಲ ಇಳಿದು ತಣ್ಣಗಾಗಲಿ, ಆಮೇಲೆ ಒಗ್ಗರಣೆಗೆ ಹಾಕ್ಬಿಟ್ರೆ ಸಾಂಬಾರ್ ರೆಡಿ ಆಗಿಬಿಡು. ಬಿಸಿ ಬಿಸಿ ಮುದ್ದೆ ಜೊತೆ ತಿಂದು ಬಿಡಿ. ಓಕೆನಾ? ಇಲ್ಲಿ ಪಾಕ ರೆಡಿ ಆಯಿತು. ಹಾಗೆ ನೋಡಿ ಹೆಂಗೆ ಬೆಂದಿದೆ ಅಂತ, ಮಸಾಲೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಸೊ ಎರಡನೇ ಇವಾಗ ಹಾಕ್ಬಿಟ್ಟು ಸಾಂಬಾರು ಮಾಡ್ಬಿಡೋಣ. ಈ ಉಳಿಸ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದನ್ನೀಗ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಹಾಗೆ ಗಸಗಸೆ ಇಷ್ಟನ್ನು ಹಾಕಿರೋಂಥದ್ದು ಅದಕ್ಕೆ. ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂತ, ಜಿಡ್ಡು ನೋಡಿ ಹೆಂಗಿದೆ, ಸೂಪರಾಗಿ ಆಗುತ್ತೆ ಇದು. ಆ್ಯಕ್ಚುಲಿ ನಾವು ಹಂಗೆ ತಿನ್ನೋಕೆ ಇಷ್ಟ ಆಗಿರ್ತೀವಿ. ಹಾಕಿದ್ಮೇಲೆ ಈ ಮಸಾಲೆನ ಹಾಕೋಣ. ನನ್ನ ತಂಗಿ ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಅವಳು ಅಡುಗೆ ಮಾಡೋದು. ಅವಳು ಸಿಟಿಯೆಲ್ಲ ಬೆಳೆದಿದ್ರು, ಹಳ್ಳಿಗೆ ಬಂದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಕಲರ್ ನೋಡಿ ಎಷ್ಟು ಇಲ್ಲಿ ಮೊಟ್ಟೆ ಮತ್ತು ಮೊಟ್ಟೆ ಗುದಿ ಏನಿದೆ ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಏನಮ್ಮ? ಹಾಂ ಕನ್ಸಿಸ್ಟೆನ್ಸಿ, ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ. ನಾನು ಇನ್ನೂ ತೆಳ್ಳಗೆ ಮಾಡ್ತೀನಿ. ಗ್ರೇವಿ ಥರ ಇದೆ. ಇವಾಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಬೋದು. ಆ್ಯಂಡ್ ಇವಾಗ ಇದಕ್ಕೆ ಇವನ್ನ ಹಂಗೆ ಆ್ಯಡ್ ಮಾಡಿ. ಏನು ಮಾಡ್ತಿದ್ಯಾ? ತಂಬಿಟ್ಟಿಗೆ ಏನು ಹಾಕ್ತಾ ಇದೆಯಾ ಈಗ? ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗ್ದು ಜಜ್ಜಿ ಹಾಕಿದ್ದೀನಿ. ಅದು ಕೆಳಗಡೆ ಇದು ಕಡಲೆ ಉರ್ಗಡ್ಲೆ ಪುಡಿ ರುಬ್ಬಿ ಮಿಕ್ಸಿಲಿ ರುಬ್ಬಿ ಹಾಕಿದ್ದೀನಿ. ಏಲಕ್ಕಿ
ಏಲಕ್ಕಿ ಹಾಕ್ಬೇಕು. ಈಗ ಜಜ್ಜಿಬಿಟ್ಟು ಹಾಕ್ತೀನಿ. ಓಕೆ ಓಕೆ. ಅದಾದ್ಮೇಲೆ ಏನೇನು ಹಾಕ್ಬೇಕು? ಅದು ಸಾಂಬಾರ್ದು ಕಮ್ಮಿ ಮಾಡಿ ಫ್ಲೇಮು ತಳೆ ಹಿಡಿಯುತ್ತೆ. ಅದಾದ್ಮೇಲೆ ಇಲ್ಲಿ ಬೆಲ್ಲದ ಪಾಕ ಆಗ್ತಾ ಇದೆ, ಅದನ್ನ ಹಾಕೊಂಡು ಬಿದಿಬೇಕು. ಆಮೇಲೆ ಕೊಬ್ಬರಿ ತುರಿನೂ ಹಾಕ್ಬೇಕು. ಕೊಬ್ಬರಿ ತುರಿ ರೆಡಿನಾ? ಇಲ್ಲಿದೆ. ಪಾ ನನ್ನ ತಂಗಿನ ಅಪ್ಕಮಿಂಗ್ ಯೂಟ್ಯೂಬರ್ ಆಯ್ತಾವಳೆ. ರೆಸಿಪಿ ಬ್ಲಾಗ್ಸ್ ಮಾಡ್ತಾವಳೆ. ಹಾಕಿ ಸಾಕು ಅನ್ಕೋತೀನಿ. ಸಾಕು ಸಾಕು. ಕರ್ಜಿಕಾಯಿ ಮಾಡ್ತಿದ್ಯಾ? ಹಂಗೆ ಸುರಿತಿದ್ಯಲ್ಲ ಕಾಯ. ಚೆನ್ನಾಗಾಗುತ್ತೆ ತಿನ್ನಕ್ಕೆ. ಬರೀ ತಿನ್ನೋದೇ ಜ್ಞಾನ. ತಿಂತಿಂದು ಹಿಂಗಾಗಿದೆ ನೋಡು, ಎಮ್ಮೆ ಕರ. ಆಯ್ತು, ಏಲಕ್ಕಿ ಜಜ್ಬಿಟ್ಟು ಹಾಕು, ಪಾಕ ತೆಗೆದು ಮಿದಿಯೋಣ. ಬಾಯ್ ಬಾಯ್ ಗಾಯ್ಸ್. ಸೊ ಇಲ್ಲಿ ಬೆಂದಿದೆ ಸಾಂಬಾರು, ಇವಾಗ ರೆಡಿ ಆಗಿದೆ. ಆಫ್ ಮಾಡೋ ಸಮಯ. ಪಾಕ ಇನ್ನೊಂದು ಸ್ವಲ್ಪ ಬೇಕಾಯ್ತು, ಅದಕ್ಕೆ ಇಟ್ಟಿದ್ದೀವಿ. ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ಚಾಯ್ ರೆಡಿ ಆಗ್ತಾಯಿದೆ. ಜೊತೆಗೆ ಇಲ್ಲಿ ನಮಗೋಸ್ಕರ ಸಾಂಬಾರ್ಗೆ ಇಸ್ಕಿದ ಬೇಳೆ ಸಾರು ಮಾಡ್ತಿದ್ದಾಳೆ. ಆಗಲೇ ಹೇಳ್ದಂಗೆ ಚಾಯ ಮಾಡ್ತಿದ್ದಾಳೆ. ಯಾಕಂದರೆ ನಾನು ನಾನ್ ವೆಜ್ ಮಾಡಿರೋದ್ರಿಂದ ನಾನು ಮಾಡೋಂಗಿಲ್ಲ, ನಾನು ಅದನ್ನು ಮಾಡಿ ಊಟ ಮಾಡೋಂಗಿಲ್ಲ. ಅವಳು ಮಾಡಬೇಕು ಆ ಕೈಯಲ್ಲಿ. ಸೊ ಹಾಗಾಗಿ ಅವಳು ಮಾಡ್ತಾಳೆ. ಸೊ ಇದನ್ನ ಇಟ್ಬಿಟ್ಟು ಚಹಾ ಮಾಡೋಣ. ನೋಡಿ ಗೈಸ್, ಫಾರ್ ದ ಫಸ್ಟ್ ಟೈಮ್ ನಾನು ಆರತಿ ಮಿದ್ದಿದ್ದೀನಿ. ಚೆನ್ನಾಗಿ ಮಿದ್ದದ್ನಮ್ಮ? ನಗಿ ಹೋಗ್ಲಿ. ಈ ಸ್ಮೈಲ್ ಪ್ಲೀಸ್. ಏನೇ ಮಿದ್ದದ್ನೇನೆ ಚೆನ್ನಾಗಿ ಆರ್ತಿನ? ಇನ್ನು ಇಟ್ಕೊಡೋರು ಯಾರೀಗ? ನನಗೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೂ ಯಾರೂ ಇಲ್ಲ ಗೈಸ್. ನನಗೆ ಇಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರೂ ಇಲ್ಲ ಗೈಸ್ ನನಗೆ. ಅವ್ನು ನೋಡಿ ಅವ್ನು ಏನು ಮಾಡ್ತಾವನಲ್ಲಿ ಹೂವು ಮುಡ್ಸೋಕ್ಕೆ. ಇಲ್ಲ ಗಂಜಲ ಹಾಕಂಗಿಲ್ಲ. ಎಲ್ಲ ಸುತ್ತಲೂ ಇಡ್ಬೇಕಲ್ಲ. ಇದೇ ನಮ್ಮ ಮೇನ್ ಹಬ್ಬ ಅಲ್ಲ, ದೊಡ್ಡ ಹಬ್ಬ ಮಾಡ್ತೀವಿ. ಫೆಬ್ರವರಿಗೆ ಹೇಳಿದ್ವಲ್ಲ, ಅವಾಗ ಒಂಬಾಳೆಲ್ಲ ಇಟ್ಟು ಸಖತ್ತಾಗಿ ಮಾಡ್ತೀವಿ. ಲಾಸ್ಟ್ ಟೈಮ್ ಒಂಬಾಳೆ ಇಡ್ತೀವಿ, ಆದ್ರೆ ಈ ಹಬ್ಬಕ್ಕೆಲ್ಲ ಏನು ಅಷ್ಟು ಪ್ರಿಫರೆನ್ಸ್ ಇಲ್ಲ. ಆರತಿ ಮಾಡ್ತೀವಿ. ಆ ಹಬ್ಬಕ್ಕೆ ಒಂಬಾಳೆ ಮ್ಯಾಂಡೇಟ್. ಫೈನಲಿ ಆರತಿನ ರೆಡಿ ಮಾಡಿದೆ ಸಿಂಪಲ್ಲಾಗಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಓಕೆನಾ? ಸೊ ಎಸ್ ಗೈಸ್, ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಈವ್ನಿಂಗ್ ಪೂಜೆಗೋಸ್ಕರ ಅಂತ ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ಆವಾಗ ನನಗೆ ನೆನಪಾಯಿತು ನೆನ್ನೆ ನಾನು ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿ. ಸೊ ಐ ಆಮ್ ಸೋ ಸಾರಿ. ಏನಕ್ಕೆ ಅಂತ ಅಂದರೆ ಅಲ್ಲಿ ನಾವು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಲ್ಲ, ಸೊ ಹಾಗಾಗಿ ಅಲ್ಲಿ ನಾನು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಚಾಯ್ ಅಡುಗೆ ಮಾಡ್ತಿದ್ದು, ಅವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಟ್ಟೆ. ಅದಾದಮೇಲೆ ಆರತಿ ಪೂಜೆ ಮಾಡ್ತಾಯಿದ್ವಿ. ಆರತಿ ಪೂಜೆ ಎಲ್ಲ ಮಾಡಾದ್ಮೇಲೆ ಎಲ್ಲ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬಂದ್ವಿ. ಆ ಟೈಮಲ್ಲಿ ನಾನು ಸೆಲ್ ಫೋನ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಟೆಂಪಲ್ಸಲ್ಲಿ ಯೂಶ್ವಲಿ ನಾನು ಫೋನ್ ತುಂಬ ಅವಾಯ್ಡ್ ಮಾಡ್ತೀನಿ. ಅವಾಗಾದರೂ ಕೆಲವೊಮ್ಮೆ ಮಾತ್ರ ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಕ್ಲಿಪ್ಪಿಂಗ್ ತೊಗೋತೀನಿ. ಅಲ್ಲಿ ಹಳ್ಳಿ ಆಗಿರೋದ್ರಿಂದ ಏನಾದರೂ ಅನ್ಕೊತಾರೆ. ಸೊ ಹಾಗಾಗಿ ಅಲ್ಲಿ ನಾನು ಸೆಲ್ ಫೋನ್ ಏನೋ ತೊಗೊಂಡೋಗಿರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ ಬರೋದು ನಮ್ಗೆ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಮಧ್ಯರಾತ್ರಿ ನಮ್ಮದು ಪೂಜೆ ಎಲ್ಲ ಮುಗಿಯೋದು ಅದೇ ಟೈಮ್ ಆಗುತ್ತೆ. ಇನ್ನು ದೇವ್ರನ್ನ ಗುಡಿನೇ ತುಂಬಿರಲಿಲ್ಲ. ನಾವು ಅಷ್ಟರಲ್ಲಿ ಬಂದುಬಿಟ್ವಿ. ಅದನ್ನೆಲ್ಲ ಮುಗಿಸ್ಕೊಬಂದು ಬೆಳಿಗ್ಗೆ ಆಗಲಿಲ್ಲ. 5 ಗಂಟೆ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನಾವಪ್ಪ ಅಂದರು ಬೇಡ, ಆರಾಮಾಗಿ ಮಲ್ಕೊ 11 ಗಂಟೆ 12 ಗಂಟೆವರೆಗೂ ಅಂತ ಅಂದರು. ಸೊ ಆದರೂ 9 ಗಂಟೆವರೆಗೂ ಮಲ್ಕೊಂಡು ಬೆಳಿಗ್ಗೆ ಇದ್ವಿ. ಚಾಯ್ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಮಾಡಿಕೊಟ್ಟಿದ್ದು ತಿಂದುಬಿಟ್ಟು ಸೀದಾ ಬೆಂಗಳೂರು ಕಡೆ ಬಂದ್ವಿ. ಸೊ ಈ ವ್ಲಾಗ್ ಇಲ್ಲಿಗೆ ಸಾಕು ಅಂತ ಅನ್ಕೊತೀನಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಅಂಡ್ ಬಾಯ್ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಖಂಡಿತವಾಗಿಯೂ ನಾನು ನಿಮಗೆ ಆ ವಿಡಿಯೋನ ಕೊಡ್ತೀನಿ ಅಂತ ಹೇಳ್ತಾ, ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಹೋಗಿ ಬರಲಾ? ಬಾಯ್.